ಸಾಗರ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಮುನಿಸಿಕೊಂಡಿದ್ದ ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರನ್ನು ತಕ್ಷಣಕ್ಕೆ ಮನವೊಲಿಸುವಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಕ್ಸಸ್ ಕಂಡಿದ್ದಾರೆ. ಕ್ಷೇತ್ರದಲ್ಲಿ ಕೆಲಸ ಮಾಡುವಂತೆಯೂ ಸೂಚಿಸಿದ್ದಾರೆ. ಬಿಎಸ್ವೈ ಮಾತಿನಂತೆ ಟಾನಿಕ್ ಸಿಕ್ಕಿಂತಾಗಿರುವಂತಹ ಹಾಲಪ್ಪ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಬಿಎಸ್ವೈ ಮನವೊಲಿಕೆಗೆ ಮಣಿದ್ರ ಹಾಲಪ್ಪ. 1 ಗಂಟೆ ಕಾಲ ಬಿಎಸ್ವೈ ಹಾಲಪ್ಪ ನಡುವೆ ಬಿಸಿ ಬಿಸಿ ಚರ್ಚೆ. ಸಾಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರಕ್ಕೆ ಮುನಿಸಿಕೊಂಡಿದ್ದ ಹರತಾಳು ಹಾಲಪ್ಪರನ್ನ ಬಿಎಸ್ವೈ ಸಮಾಧಾನ ಪಡಿಸಿದ್ದಾರೆ. ಗರಂ ಆಗಿದ್ದ ಅವರನ್ನ ಮನವೊಲಿಸುವಲ್ಲಿ ಯಶ ಕಂಡಿದ್ದಾರೆ. ಹಾಲಪ್ಪ ಕಾಂಗ್ರೆಸ್ ಸೇರಿದ್ರೆ ಸಾಗರದ ಜೊತೆ ಸೊರಬ ಕೂಡ ಕೈತಪ್ಪೋ ಆತಂಕದಲ್ಲಿದ್ದ ಬಿಎಸ್ವೈ 2 ದಿನಗಳಿಂದ ಗಾಯಬಾಗಿದ್ದ ಹಾಲಪ್ಪ ಅವರನ್ನ ಹುಡುಕುವಂತೆ ಸೂಚಿಸಿದ್ರು. ಅದರಂತೆ ನಿನ್ನೆ ಸಂಜೆ ಬೆಂಗಳೂರಿನ ಬಿಎಸ್ವೈ ನಿವಾಸದಲ್ಲಿ ಹಾಲಪ್ಪ ಪ್ರತ್ಯಕ್ಷರಾದ್ರು. ಬಳಿಕ ಬಿಎಸ್ವೈ ಹಾಗೂ ಹಾಲಪ್ಪ ಮಧ್ಯೆ ನಡೆದ 1 ಗಂಟೆ ಮಾತುಕತೆ ನಂತರ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹಾಲಪ್ಪ ಭರವಸೆ ನೀಡಿದ್ರು. ನಾನು ಅವತ್ತೇ ನಿನಗೆ ಭರವಸೆ ಕೊಟ್ಟಿದ್ದೆ. ನೀನು ಅಷ್ಟೊಂದು ಸಿಟ್ಟು ಮಾಡಿಕೊಂಡು ಹೋದ್ರೆ ಹೇಗೆ? ನಾನು ಸಿಟ್ಟು ಮಾಡಿಕೊಂಡು ಹೋಗಿರಲಿಲ್ಲ. ನಿಮ್ಮ ಜೊತೆ ಎಲ್ಲ ಸರಿಯಾಗಿ ಮಾತನಾಡಿಕೊಂಡು ಹೋಗಿದ್ದೆ. ನೀನು ಕೂಡಲೇ ಟ್ರೈನ್ ಹತ್ತಿ ಹೊರಡು. ನಾಳೆಯಿಂದಲೇ ಕೆಲಸ ಶುರು ಮಾಡು. ಆಯ್ತು, ನಾಳೆ ಬೆಳಿಗ್ಗೆ ಹೋಗುತ್ತೇನೆ. ಟಿಕೆಟ್ ವಿಚಾರದಲ್ಲಿ ಎಲ್ಲ ಸರಿಪಡಿಸುತ್ತೇನೆ. ಬೇಳೂರು ಗೋಪಾಲಕೃಷ್ಣ ಜೊತೆ ಕೂಡ ಮಾತನಾಡುತ್ತೇನೆ. ನಾನು ಎಲ್ಲಿಯೂ ಹೋಗಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ ಅಷ್ಟೇ. ನಾನು ಎಲ್ಲ ಸರಿ ಮಾಡುತ್ತೇನೆ. ಪಕ್ಷದ ವಿರುದ್ಧ ಮಾತಾಡಿದವರಿಗೆ, ಸಿಎಂ ಆಗಿದ್ದ ನಿಮ್ಮ ವಿರುದ್ಧ ಮಾತಾಡಿದವರಿಗೆ, ಶೋಭಾ ಕರಂದ್ಲಾಜೆ ವಿರುದ್ಧ ಮಾತಾಡಿದವರಿಗೆ ನೀವು ಟಿಕೆಟ್ ಕೊಡ್ತೀರಿ. ಏಪ್ರಿಲ್ ಮೊದಲ ವಾರದಲ್ಲಿ ಫಸ್ಟ್ ಲಿಸ್ಟ್ ಪ್ರಕಟವಾಗಬಹುದು. ಅದರಲ್ಲಿ ಸಾಗರ ಕ್ಷೇತ್ರದ್ದು ಕೂಡ ಬರೋ ಹಾಗೆ ನೋಡೋಣ. ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇನೆ. ಬಿಎಸ್ವೈ ನಡೆಸಿದ ಸಂಧಾನಕ್ಕೆ ಹಾಲಪ್ಪ ಸಮಾಧಾನಗೊಂಡಂತೆ ಕಾಣ್ತಿದ್ದು ಬೆಂಬಲಿಗರೊಂದಿಗೆ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ. ಈ ಕ್ಷಣಕ್ಕೆ ಸಮಸ್ಯೆ ಬಗೆಹರಿದಂತೆ ಕಂಡ್ರೂ ಸಾಗರದ ಮತ್ತೋರ್ವ ಸ್ಪರ್ಧಾಕಾಂಕ್ಷಿ ಬೇಳೂರು ಗೋಪಾಲಕೃಷ್ಣ ಸಿಡಿಯೋ ಸಾಧ್ಯತೆ ಇದೆ. ಒಂದ್ ವೇಳೆ ಈ ಥರ ಏನಾದ್ರೂ ಆದ್ರೆ ಬಿಎಸ್ವೈಗೆ ಮತ್ತೆ ತಲೆನೋವಾಗೋದು ಖಚಿತ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.